ಆಗಿನ ಕಾಲದಲ್ಲಿ ಮಂಗಳೂರಿಂದ ಮುಂಬೈ ಹೋಗುವವರು ಆಗುಂಬೆ ಮಾರ್ಗವಾಗಿ ಹೋಗ್ತಾ ಇದ್ರು. ಪ್ರಯಾಣಿಕರು ಆಗಿನ ಕಾಲದಲ್ಲಿ ಬಸ್ಸಿನ ವ್ಯವಸ್ಥೆ ಇಲ್ಲದಿರೋ ಕಾರಣ ಪ್ರಯಾಣಿಕರು ತಮ್ಮ ಎತ್ತಿನ ಗಾಡಿಗಳಲ್ಲಿ ಇಲ್ಲಿ ರಾತ್ರಿ ಬಂದು ಒಂದು ದಿನ ರಾತ್ರಿ ತಂಗಿ ಮುಂಬೈ ಅಥವಾ ಮಂಗಳೂರಿಗೆ ಇಲ್ಲಿಂದ ಪ್ರಯಾಣ ಮುಂದುವರಿಸಿದರು. ನಂತರ ದಿವಾನ್ PN ಕೃಷ್ಣಮೂರ್ತಿಯವರು ಒಂದು ದೊಡ್ಡ ಪ್ರಯಾಣಿಕರ ತಂಗುದಾಣವನ್ನು ಸ್ಥಾಪಿಸಿದರು 1906ರಲ್ಲಿ. ಪ್ರಯಾಣಿಕರಿಗೆ ಉಚಿತ ಊಟ ವಸತಿಗಳನ್ನು ಕೂಡ ಒದಗಿಸುತ್ತಿದ್ದರಂತೆ. ಕಲ್ಲುಗಾರಿಗಳಿಂದ ನಿರ್ಮಿಸಿದ ಆ ಒಂದು ತಂಗುದಾಣ ಇಂದು ಚಾವಣಿಯನ್ನು ಕಳೆದುಕೊಂಡು ಶಿಥಿಲವಾಗಿ ನಿಂತಿದೆ. ನಂತರ ದಿನಗಳಲ್ಲಿ ಕಲ್ಲಿದ್ದಲಿನಿಂದ ಓಡುವ 7 ಆಸನಗಳ ಮೋಟಾರ್ ವಾಹನಗಳು ಕೂಡ ಚಾಲ್ತಿ ಬಂದವು. ಜನರು ಈ ಒಂದು ಮೋಟಾರ್ ವಾಹನಗಳ ಸಹಾಯದಿಂದ ಸೋಮೇಶ್ವರ ಆಗುಂಬೆ ನಡುವೆ ಪ್ರಯಾಣ ಮುಂದುವರಿಸಿದರು. ನಂತರ ದಿನಗಳಲ್ಲಿ 14 ತೀಕ್ಷ್ಣ ತಿರುವುಗಳನ್ನು ಹೊಂದಿದ ಒಂದು ಘಾಟಿಯನ್ನು ಕೂಡ ನಿರ್ಮಿಸಿದರು. ಆಗುಂಬೆ ಮತ್ತು ಸೋಮೇಶ್ವರದ ಮಧ್ಯೆ ಬಾಡಿಗೆ ಕಾರ್ ಉದ್ಯಮ ಕೂಡ ಪ್ರಾರಂಭ ಆಯಿತು. ಇಲ್ಲಿ ರೈಲ್ವೆ ಹಳಿಗಳ ಕೆಳಗೆ ಬಳಸುವಂತಹ ಮರದ ಭರಾಟೆಗಳು ಕೂಡ ಆಗುಂಬೆ ಘಾಟ್ಗಳಿಂದಲೇ ಹೋಗ್ತಿತ್ತಂತೆ. ಅದು ಒಂದು ದೊಡ್ಡ ಉದ್ಯಮವಾಗಿ ಬೆಳೆತಿದ್ದಂಗೆ ಕಣ್ಬಿಟ್ಟು ಸರ್ಕಾರ ಅದನ್ನು ಕೂಡ ಮಟ್ಟ ಹಾಕಿತ್ತು. ತದನಂತರ ಮಿನಿ ಬಸ್ಗಳು ಪ್ರಾರಂಭಿಸಿದ್ರು. ಮಿನಿ ಬಸ್ಗಳು ಪ್ರಾರಂಭ ಆದ ನಂತರ ಟ್ಯಾಕ್ಸಿ ಉದ್ಯಮ ಏನಿತ್ತು ಅದು ಕಂಪ್ಲೀಟ್ ಆಗಿ ನೆಲಕಸ್ಕೊಂಡ್ಬಿಟ್ಟು. ಇನ್ನು ಆಗುಂಬೆಯ ಪೌರಾಣಿಕ ಕಥೆ